ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಸೂಚನೆ ಏನು ಅಂದ್ರೆ ಆಯಾ ರಾಜ್ಯಗಳಲ್ಲಿರುವಂತಹ ಪಾಕ್ ನಾಗರಿಕರನ್ನ ಈ ತಕ್ಷಣಕ್ಕೆ ಪಾಕಿಸ್ತಾನಕ್ಕೆ ವಾಪಸ್ ಕಳುಹಿಸಬೇಕು ಅನ್ನುವಂತಹ ಸೂಚನೆ. ತಕ್ಷಣವೇ ಪಾಕ್ ನಾಗರಿಕರಿಗೆ ನೀಡಿರುವಂತಹ ವೀಸಾನ ರದ್ದು ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ನೀಡಲಾಗಿದೆ. ಪಾಕ್ ನಾಗರಿಕರನ್ನ ವಾಪಸ್ ಕಳುಹಿಸುವುದಕ್ಕೆ ಆಯಾ ರಾಜ್ಯಗಳು ಕ್ರಮವನ್ನ ಕೈಗೊಳ್ಳಬೇಕು. ರಾಜ್ಯಗಳಲ್ಲಿರುವಂತಹ ಪಾಕ್ ನಾಗರಿಕರನ್ನ ಗುರುತಿಸಿ ವಾಪಸ್ ಕಳುಹಿಸಿ ಅಂತ ಹೇಳಿ ಸ್ಪಷ್ಟ ಸೂಚನೆಯನ್ನ ನೀಡಿದ್ದಾರೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ. ಮೊನ್ನೆ ಸಿಸಿಎಸ್ ಮೀಟಿಂಗ್ ನಲ್ಲೇ ಈ ನಿರ್ಧಾರ ಆಗಿತ್ತು. ಪಂಚ ನಿರ್ಧಾರಗಳನ್ನ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಳ್ಳಲಾಗಿತ್ತು. ಪಹಲ್ಗಾಮ್ನಲ್ಲಿ ನಡೆದಂತಹ ಭಾರತೀಯ ಪ್ರವಾಸಿಗರ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟ ಹಾಗೆ ಆ ನಿರ್ಧಾರಗಳಲ್ಲಿ ಇದು ಕೂಡ ಒಂದು. ದೇಶದಲ್ಲಿರುವಂತಹ ಸ್ಪೆಷಲ್ ವೀಸಾ ಮೇಲೆ ದೇಶದಲ್ಲಿರುವಂತಹ ಪಾಕಿಸ್ತಾನದ ನಾಗರಿಕರು ಯಾರಿದ್ದಾರೆ ಅವರನ್ನ 48 ಗಂಟೆಗಳ ಒಳಗಾಗಿ ಅವರು ಭಾರತವನ್ನ ಬಿಡಬೇಕು ಅಂತ ಹೇಳಿ ಬಹಳ ಸ್ಪಷ್ಟವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು. ಆ 48 ಗಂಟೆಗಳ ಗಡುವು ಮುಗಿಯೋದಕ್ಕೆ ಇನ್ನು ಕೆಲವು ಗಂಟೆಗಳು ಮಾತ್ರ ಬಾಕಿ ಇರೋದು. ಹೀಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೇಶದ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿರುವಂತಹ ಪಾಕ್ ನಾಗರಿಕರನ್ನ ಈ ತಕ್ಷಣಕ್ಕೆ ಗುರುತಿಸಿ ಆ ಪಾಕ್ ನಾಗರಿಕರನ್ನ ಈ ಕೂಡಲೇ ಪಾಕಿಸ್ತಾನಕ್ಕೆ ರವಾನೆ ಮಾಡಿ ಅನ್ನುವಂತಹ ಸ್ಪಷ್ಟ ಆದೇಶವನ್ನ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ನೀಡಿದ್ದಾರೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ. ಮೊನ್ನೆ ಸಿಸಿಎಸ್ ಮೀಟಿಂಗ್ ನಲ್ಲಿ ತೆಗೆದುಕೊಂಡಂತಹ ಕಠಿಣ ನಿರ್ಧಾರಗಳಲ್ಲಿ ಇದು ಕೂಡ ಒಂದಾಗಿತ್ತು. ಪಾಕಿಸ್ತಾನದ ನಾಗರಿಕರಿಗೆ ನೀಡಲಾಗುವಂತಹ ಸಾರ್ಕ್ ವೀಸಾ ಏನಿದೆ ಅದು ಈ ಕ್ಷಣದಿಂದಲೇ ರದ್ದಾಗುತ್ತೆ. ಜೊತೆಗೆ ಆಲ್ರೆಡಿ ಆ ವೀಸಾನ ಪಡೆದು ಯಾರು ಭಾರತಕ್ಕೆ ಬಂದಿದ್ದಾರೋ ಅವರು ಕೂಡ 48 ಗಂಟೆಗಳ ಒಳಗಾಗಿ ಅಂದ್ರೆ 2 ದಿನದ ಒಳಗಾಗಿ ಪಾಕಿಸ್ತಾನಕ್ಕೆ ಮರಳಬೇಕು ಅಂತ ಹೇಳಿ ಸ್ಪಷ್ಟ ನಿರ್ಧಾರವನ್ನ ಸಿಸಿಎಸ್ ಮೀಟಿಂಗ್ ನಲ್ಲಿ ತೆಗೆದುಕೊಳ್ಳಲಾಗಿತ್ತು. ಆ ನಿರ್ಧಾರವನ್ನ ಆಕ್ಷನ್ಗೆ ಇಳಿಸುವುದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಂದಾಗಿದ್ದಾರೆ. 48 ಗಂಟೆಗಳ ಗಡುವು ಮುಕ್ತಾಯ ಆಗ್ತಾ ಬರ್ತಾ ಇದೆ. ಹಾಗಾಗಿ ಎಲ್ಲರ ವೀಸಾ ರದ್ದತಿಗೆ ಸೂಚನೆ ಹೋಗಿದೆ. ಅದರ ಜೊತೆಗೆ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಸ್ಪಷ್ಟ ಸೂಚನೆಯನ್ನ ನೀಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.